ಈಗ ಮಾಜಿ ಸಿಎಂ ಮಗ ಬಂಗಾರಪ್ಪ ಅವರ ಮಗ ಮತ್ತು ಯಡಿಯೂರಪ್ಪ ಅವರ ಮಗನ ನಡುವೆ ಯುದ್ಧ ನಡೆಯುತ್ತೆ. ವಿಜೇಂದ್ರ ವಿರುದ್ಧ ಕುಮಾರ್ ಬಂಗಾರಪ್ಪ ಸ್ಪರ್ಧೆ ಮಾಡೋದು ಖಚಿತವಾಗುತ್ತಾ? ಕುಮಾರ್ ಬಂಗಾರಪ್ಪ ಹೆಸರು ಫೈನಲ್ ಮಾಡಿದ್ದಾರಂತೆ ಯತ್ನಾಳ್ ಟೀಮ್. ವಿಜೇಂದ್ರ ಗೆದ್ರೆ ಬಿಜೆಪಿ ಕಲಹ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಹೀಗೆ ಇರುತ್ತೆ, ಏನು ಚೇಂಜ್ ಆಗುತ್ತೆ? ಕುಮಾರ್ ಬಂಗಾರಪ್ಪ ಗೆದ್ರೆ ಆಗಲೂ ಅದೇ ರಾಗ ಅದೇ ಹಾಡು. ಶಿವರಾಜ್ ಸಿಂಗ್ ಚೌಹಾಣ್ ಎಚ್ಚರಿಕೆ ವಹಿಸಲೇಬೇಕಾಗತ್ತೆ. ಎಲ್ಲರನ್ನ ಸಂಭಾಳಿಸುವ ನಾಯಕ ಸಿಕ್ಕರೆ ಸೇಫ್. ಇಬ್ಬರಲ್ಲಿ ಒಬ್ಬರು ಗೆದ್ದರೂ ಕೂಡ ಪಕ್ಷದಲ್ಲಿ ಜಗಳ ಫಿಕ್ಸ್ ಆಗುತ್ತೆ. ಆದರೆ ಒಂದು ವೀಕ್ಷಕರೇ, ಹೈಕಮಾಂಡ್ ತಲೆಯಲ್ಲಿ ಏನಿದೆ ಗೊತ್ತಾ? 2028 ತನಕ ನೀವು ಗುದ್ದಾಡಿ ಬಡ್ದಾಡಿ ಏನು ಬೇಕಿದ್ರು ಮಾಡ್ಕೊಳ್ಳಿ, ನಾವು ಕೇರ್ ಮಾಡಲ್ಲ, ಒಬ್ಬರನ್ನ ನಿಲ್ಲಿಸ್ತೀವಿ, ಏನು ಬೇಕಿದ್ರು ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಎಲೆಕ್ಷನ್ ಇರೋದು 2028ರಲ್ಲಿ. 2028 ತನಕ ಹೈಕಮಾಂಡ್ ಇಲ್ಲಿಗೆ ತಲೆ ಹಾಕಲ್ಲ, ಬರೆದಿಟ್ಕೊಳ್ಳಿ. ರಮೇಶ್ ಜಾರಕಿಹೊಳಿ ಆ ಹೇಳಿಕೆಯನ್ನು ಗಮನಿಸಿದಾಗ ಭಾಳ ಅಂದರೆ ಈ ಭೀಷ್ಮನ ಅರ್ಜುನ ವಿರುದ್ಧ ಏನು ನಿಲ್ಲಿಸಲಾಗತ್ತೆ, ಭೀಷ್ಮನ ವಿರುದ್ಧ ಏನು ನಿಲ್ಲಿಸಲಾಗತ್ತೆ ಆ ಥರ. ಅಂದರೆ ಒಂದು ರೀತಿಯಲ್ಲಿ ಬೇಡ, ಆ ಪದ ಬೇಡ ಇಲ್ಲಿ, ಬಟ್ ಭಾಳ ಕೆಟ್ಟ ರೀತಿಯಲ್ಲಿ BJP ಹೋಗ್ತಾ ಇರೋ ಫೋರ್ಸ್ ಬಹುಶಃ ಇದು ಮತ್ತೆ ಒಂದಾಗೋಂಗೆ ಕಾಣ್ತಾ ಇಲ್ಲ. ಇದೀಗ ಕುಮಾರ್ ಬಂಗಾರಪ್ಪ ವರ್ಸಸ್ ವಿಜೇಂದ್ರ ಮಣಿಸಲು ಯತ್ನಾಳ್ ಟೀಮ್ ತಂತ್ರವನ್ನು ಮಾಡ್ತಾ ಇದೆ. ಎಲೆಕ್ಷನಲ್ಲಿ ಶಿವಮೊಗ್ಗದ ಪ್ರಬಲ ನಾಯಕರನ್ನೇ ಅಖಾಡಕ್ಕೆ ಇಳಿಸ್ತಾರಂತೆ. ಈ ಹಿಂದೆ ಯತ್ನಾಳ್ ಅವರು ಕಣಕ್ಕಿಳಿತಾರಂತಿತ್ತು, ಇಲ್ಲ. ಈಗ ಮಾಜಿ ಸಿಎಂ ಮಗ ಬಂಗಾರಪ್ಪ ಅವರ ಮಗ ಮತ್ತು ಯಡಿಯೂರಪ್ಪ ಅವರ ಮಗನ ನಡುವೆ ಯುದ್ಧ ನಡೆಯುತ್ತೆ. ವಿಜೇಂದ್ರ ವಿರುದ್ಧ ಕುಮಾರ್ ಬಂಗಾರಪ್ಪ ಸ್ಪರ್ಧೆ ಮಾಡೋದು ಖಚಿತವಾಗುತ್ತಾ? ಕುಮಾರ್ ಬಂಗಾರಪ್ಪ ಹೆಸರು ಫೈನಲ್ ಮಾಡಿದ್ದಾರಂತೆ ಯತ್ನಾಳ್ ಟೀಮ್. ವಿಜೇಂದ್ರ ಗೆದ್ರೆ ಬಿಜೆಪಿ ಕಲಹ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಹೀಗೆ ಇರುತ್ತೆ, ಏನು ಚೇಂಜ್ ಆಗುತ್ತೆ? ಕುಮಾರ್ ಬಂಗಾರಪ್ಪ ಗೆದ್ರೆ ಆಗಲೂ ಅದೇ ರಾಗ ಅದೇ ಹಾಡು. ಶಿವರಾಜ್ ಸಿಂಗ್ ಚೌಹಾಣ್ ಎಚ್ಚರಿಕೆ ವಹಿಸಲೇಬೇಕಾಗತ್ತೆ. ಎಲ್ಲರನ್ನ ಸಂಭಾಳಿಸುವ ನಾಯಕ ಸಿಕ್ಕರೆ ಸೇಫ್. ಇಬ್ಬರಲ್ಲಿ ಒಬ್ಬರು ಗೆದ್ದರೂ ಕೂಡ ಪಕ್ಷದಲ್ಲಿ ಜಗಳ ಫಿಕ್ಸ್ ಆಗುತ್ತೆ. ಆದರೆ ಒಂದು ವೀಕ್ಷಕರೇ, ಹೈಕಮಾಂಡ್ ತಲೆಯಲ್ಲಿ ಏನಿದೆ ಗೊತ್ತಾ? 2028 ತನಕ ನೀವು ಗುದ್ದಾಡಿ ಬಡ್ದಾಡಿ ಏನು ಬೇಕಿದ್ರು ಮಾಡ್ಕೊಳ್ಳಿ, ನಾವು ಕೇರ್ ಮಾಡಲ್ಲ, ಒಬ್ಬರನ್ನ ನಿಲ್ಲಿಸ್ತೀವಿ, ಏನು ಬೇಕಿದ್ರು ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಎಲೆಕ್ಷನ್ ಇರೋದು 2028ರಲ್ಲಿ. 2028 ತನಕ ಹೈಕಮಾಂಡ್ ಇಲ್ಲಿಗೆ ತಲೆ ಹಾಕಲ್ಲ, ಬರೆದಿಟ್ಕೊಳ್ಳಿ. ವಿಜೇಂದ್ರ ನೀನು ಇನ್ನೂ ಬಚ್ಚ. ವಿಜೇಂದ್ರ ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯಾಧ್ಯಕ್ಷ ಯೋಗ್ಯ ಇಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ. ಮಹಾಭಾರತದಲ್ಲಿ ಯುದ್ಧಕ್ಕೆ ನಿಲ್ತಾನ ಅರ್ಜುನ, ಮುಂದೆ ಯಾರು ನಿಲ್ಸಲ್ಲ, ಡ್ಯಾಶ್ ಮಂದಿ ನಿಲ್ಸ್ಯಾರ. ಯುದ್ಧ ಮಾಡಕ್ಕೆ ಬರುತ್ತ ನಮಗೆ, ಯುದ್ಧ ಮಾಡಕ್ಕೆ ನಮ್ಗೆ ವಿರುದ್ಧ ಶಕ್ತಿ ಇರ್ಬೇಕಿಲ್ಲ, ನೋಡಕ್ಕೆ ಚಂದ ಕಾಣಬೇಕಲ್ಲ ಅಂತ ತನ್ನ ವಿಜಯ ನಿಲ್ಸ್ಯಾರ. ನಮ್ಮ ಬಿಜೆಪಿ ಕಲಹ ತಾರಕಕ್ಕೇರಿದ್ದು ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಚುನಾವಣಾ ಪರ್ವ ಶುರುವಾಗಿದೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಎಲೆಕ್ಷನ್ ನಡೆಯಲಿದೆ. ವಿಜೇಂದ್ರ ವಿರುದ್ಧ ಶಿವಮೊಗ್ಗ ಮೂಲದ ಪ್ರಬಲ ನಾಯಕರನ್ನ ಯತ್ನಾಳ್ ಬಳಗ ಕಣಕ್ಕಿಳಿಸಿದೆ. ಏನು ಎಲೆಕ್ಷನ್ನು? ಬನ್ನಿ ನೋಡೋಣ ಒಂದು ರಿಪೋರ್ಟ್. ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ನಿಶ್ಚಿತ. ವಿಜಯೇಂದ್ರ ವರ್ಸಸ್ ಕುಮಾರ್ ಯುದ್ಧ ಫಿಕ್ಸ್. ಬೀದಿ ರಂಪ ಕಚ್ಚಾಟದಿಂದ ನಲುಗಿರುವ ರಾಜ್ಯ ಬಿಜೆಪಿಗೆ ಸರ್ಜರಿ ಖಚಿತವಾಗಿದ್ದು, ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಆರಂಭದಲ್ಲಿ ಈ ಪ್ರಕ್ರಿಯೆ ನಡೆಯಲಿದೆ. 10 ಬಣಗಳ ಕಾರಣದಿಂದ ರಾಜ್ಯ ಬಿಜೆಪಿ ಸಂಘಟನೆಗೆ ದಿಕ್ಕು ಕಾಣದಂತಾಗಿದೆ. ರಾಜ್ಯಾಧ್ಯಕ್ಷರು ಏನೇ ಹೋರಾಟ ಕೈಗೆತ್ತಿಕೊಂಡರೂ ಭಿನ್ನರ ಬಣ ಅಪಸ್ವರ ತೆಗೆಯುತ್ತದೆ. ಭಿನ್ನರು ತಾವೇ ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ಆದ್ದರಿಂದ ಪಕ್ಷದ ಕಾರ್ಯಕರ್ತರು ಉತ್ಸಾಹ ಕಳೆದುಕೊಳ್ತಿದ್ದಾರೆ. ಇದೇ ಕಾರಣಕ್ಕೆ ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕರ್ನಾಟಕಕ್ಕೆ ಬಂದಿದ್ದಾರೆ. हमारे भारतीय जनता पार्टी अकेली है जो हमारे यहाँ हर स्तर पर, हमारे यहाँ तो बूथ की कमेटी भी चुनते हैं, हम अध्यक्ष भी हम चुनते हैं. ये अलग बात है कि सर्वसम्मति से चुनते हैं कई जगह, उसमें क्या दिक्कत है? सब मिलकर तय करते हैं. ನಾನೇ ಗೆಲ್ತೀನಿ ಅಂತಿದ್ದಾರೆ ವಿಜಯೇಂದ್ರ. ಕುಮಾರ್ ಬಂಗಾರಪ್ಪ ಸ್ಪರ್ಧಿಸೋದು ಫಿಕ್ಸ್. ನನ್ನ 1 ವರ್ಷದ ಒಂದು ಪರಿಶ್ರಮ, ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದರ ಪರಿಣಾಮ ನನ್ನನ್ನು ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ಸಂಪೂರ್ಣ. ಭಾರತೀಯ ಜನತಾ ಪಾರ್ಟಿಯ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಏನು ನಮ್ಮದು ಒಂದು ಹೋರಾಟ ಇದೆ, ಅದಕ್ಕೆ ಬಲ ಕೊಡಲಿಕ್ಕೆ BJPಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ BJಪಿಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರ ಅಭ್ಯರ್ಥಿಗಳು ಮಾಡೋದ್ರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ನೀವು ನಿಲ್ತೀರಿ ಅಂತ ಹೇಳಿ, ನೀವು ನಿಲ್ತಾರೆ ಅಂತ ಅದು ಯಾರು ನಿಲ್ತಾರೋ ಗೊತ್ತಿಲ್ಲ.
ಶಿಕಾರಿಪುರಕ್ಕೆ ಬರ್ತೀನಿ, ಡೇಟ್ ಫಿಕ್ಸ್ ಮಾಡು. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ. ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ. ಅದ್ರ ಬದಲು ಪತ್ರಿಕೆಗಳ ಮುಂದೆ ಕೂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ, ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ, ನಾವು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡಬೇಕು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ಶಿಕಾರ್ಪುರದಾಗ ಅವರು ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಮಾಡಿದ್ದೀನಿ. ನೀನು ಅನ್ಯಾಯ ಹೇಳ್ತದ ನೋಡೋಣ, ನಾ ಅದಕ್ಕೆ ನೀನು ಸವಾಲು ಸ್ವೀಕಾರ ಮಾಡಿದ್ದೀನಿ. ಯಾವಾಗ ಹೇಳ್ತಿ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡು. ವಿಜೇಂದ್ರ ನೀನು ಇನ್ನೂ ಬಚ್ಚ. ವಿಜೇಂದ್ರ ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯ ಇಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧಕ್ಕೆ ನಿಲ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಸಲ್ಲ, ಡ್ಯಾಶ್ ಮಂದಿ ನಿಲ್ಸ್ಯಾರ. ಯುದ್ಧ ಮಾಡಕ್ಕೆ ಬರೋದು ನಮಗೆ, ಯುದ್ಧ ಮಾಡಕ್ಕೆ ನಮ್ಮ ವಿರುದ್ಧ ಶಕ್ತಿ ಇರಬೇಕಿಲ್ಲ, ನೋಡೋರು ನೋಡಕ್ಕೆ ಚಂದ ಕಾಣಬೇಕಲ್ಲ ಅಂತ ತಮ್ಮ ವಿಜಯ ನಿಲ್ಸ್ಯಾರ. ನಮ್ಮ ಬಿಜೆಪಿ ಕಲಹ ತಾರಕಕ್ಕೇರಿದ್ದು ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಚುನಾವಣಾ ಪರ್ವ ಶುರುವಾಗಿದೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಎಲೆಕ್ಷನ್ ನಡೆಯಲಿದೆ. ವಿಜೇಂದ್ರ ವಿರುದ್ಧ ಶಿವಮೊಗ್ಗ ಮೂಲದ ಪ್ರಬಲ ನಾಯಕರನ್ನ ಯತ್ನಾಳ್ ಬಳಗ ಕಣಕ್ಕಿಳಿಸಿದೆ. ಏನು ಎಲೆಕ್ಷನ್ನು, ಬನ್ನಿ ನೋಡೋಣ ಒಂದು ರಿಪೋರ್ಟ್. ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ನಿಶ್ಚಿತ. ವಿಜಯೇಂದ್ರ ವರ್ಸಸ್ ಕುಮಾರ್ ಯುದ್ಧ ಫಿಕ್ಸ್. ಬೀದಿ ರಂಪ ಕಚ್ಚಾಟದಿಂದ ನಲುಗಿರುವ ರಾಜ್ಯ ಬಿಜೆಪಿಗೆ ಸರ್ಜರಿ ಖಚಿತವಾಗಿದ್ದು, ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಆರಂಭದಲ್ಲಿ ಈ ಪ್ರಕ್ರಿಯೆ ನಡೆಯಲಿದೆ. 10 ಬಣಗಳ ಕಾರಣದಿಂದ ರಾಜ್ಯ ಬಿಜೆಪಿ ಸಂಘಟನೆಗೆ ದಿಕ್ಕು ಕಾಣದಂತಾಗಿದೆ. ರಾಜ್ಯಾಧ್ಯಕ್ಷರು ಏನೇ ಹೋರಾಟ ಕೈಗೆತ್ತಿಕೊಂಡರೂ ಭಿನ್ನರ ಬಣ ಅಪಸ್ವರ ತೆಗೆಯುತ್ತದೆ. ಭಿನ್ನರು ತಾವೇ ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ಆದ್ದರಿಂದ ಪಕ್ಷದ ಕಾರ್ಯಕರ್ತರು ಉತ್ಸಾಹ ಕಳೆದುಕೊಳ್ತಿದ್ದಾರೆ. ಇದೇ ಕಾರಣಕ್ಕೆ ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕರ್ನಾಟಕಕ್ಕೆ ಬಂದಿದ್ದಾರೆ. हमारे भारतीय जनता पार्टी अकेली है जो हमारे यहाँ हर स्तर पर, हमारे यहाँ तो बूथ की कमेटी भी चुनते हैं, हम अध्यक्ष भी हम चुनते हैं. ये अलग बात है कि सर्वसम्मति से चुनते हैं कई जगह, उसमें क्या दिक्कत है, सब मिलकर तय करते हैं. ನಾನೇ ಗೆಲ್ತೀನಿ ಅಂತಿದ್ದಾರೆ ವಿಜಯೇಂದ್ರ. ಕುಮಾರ್ ಬಂಗಾರಪ್ಪ ಸ್ಪರ್ಧಿಸೋದು ಫಿಕ್ಸ್. ನನ್ನ 1 ವರ್ಷದ ಒಂದು ಪರಿಶ್ರಮ ಮತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದರ ಪರಿಣಾಮ ನನ್ನ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ಸಂಪೂರ್ಣ. ಭಾರತೀಯ ಜನತಾ ಪಾರ್ಟಿಯ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಏನು ನಮ್ಮದೊಂದು ಹೋರಾಟ ಇದೆ ಅದಕ್ಕೆ ಬಲ ಕೊಡಲಿಕ್ಕೆ ಬಿ ಜೆ ಪಿಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ ಬಿ ಜೆ ಪಿಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರು ಅಭ್ಯರ್ಥಿಗಳ ಮಾಡೋದ್ರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ನೀವು ನಿಲ್ತೀರಿ ಅಂತ ಹೇಳಿ, ನೀವು ನಿಲ್ತಾರೆ ಅಂತ ಅದು ಯಾರು ನಿಲ್ತಾರೋ ಗೊತ್ತಿಲ್ಲ. ಶಿಕಾರಿಪುರಕ್ಕೆ ಬರ್ತೀನಿ, ಡೇಟ್ ಫಿಕ್ಸ್ ಮಾಡು. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ. ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ. ಅದ್ರ ಬದಲು ಪತ್ರಿಕೆಗಳ ಮುಂದೆ ಕೂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ, ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ, ನಾವು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡಬೇಕು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ಶಿಕಾರ್ಪುರದಾಗ ಅವರು ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಮಾಡಿದ್ದೀನಿ. ನೀನು ಅನ್ಯಾಯ ಹೇಳ್ತದ ನೋಡೋಣ, ನಾ ಅದಕ್ಕೆ ನೀನು ಸವಾಲು ಸ್ವೀಕಾರ ಮಾಡಿದ್ದೀನಿ. ಯಾವಾಗ ಹೇಳ್ತಿ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡು. ವಿಜಯೇಂದ್ರ ನೀನು ಇನ್ನೂ ಬಚ್ಚ. ವಿಜೇಂದ್ರ ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯ ಇಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧಕ್ಕೆ ನಿಲ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಸಲ್ಲ, ಡ್ಯಾಶ್ ಮಂದಿ ನಿಲ್ಸ್ಯಾರ. ಯುದ್ಧ ಮಾಡಕ್ಕೆ ಬರೋದು ನಮಗೆ, ಯುದ್ಧ ಮಾಡಕ್ಕೆ ನಮ್ಮ ವಿರುದ್ಧ ಶಕ್ತಿ ಇರಬೇಕಿಲ್ಲ, ನೋಡೋರು ನೋಡಕ್ಕೆ ಚಂದ ಕಾಣಬೇಕಲ್ಲ ಅಂತ ತಮ್ಮ ವಿಜಯ ನಿಲ್ಸ್ಯಾರ. ನಮ್ಮ ಬಿಜೆಪಿ ಕಲಹ ತಾರಕಕ್ಕೇರಿದ್ದು ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.